వచ్చి పెట్టుకోండి సార్. మీకంత కరెంట్ ఎట్లా లేదు సార్, కరెంట్ అదే ప్రాబ్లం. కరెంట్ లేదు అదే బోర్ కరెంట్ బోర్ కరెంట్ 3 అవర్లు ఉంటుంది సార్. 9 గంటల ప్రతి రేయంత లేదు సార్. ముందు సీమ్ నుండి ఉండే, ఇప్పుడు అది లేదు. నగనా ఇలా 5 వాడు మా 3 8 ఉన్నాయి 6 8 10 ಎಂಟು ಮನೆ ಕರೆಂಟ್ ಲೆಟರ್ ಕೊಟ್ಟಿದ್ದೀರಾ ನೀವು ಅದನ್ನ ಹಾಕಿಲ್ಲ ಕರೆಂಟ್ ಹಾಕಿಲ್ಲ ಅಲ್ಲಿ ರೋಡಲ್ಲಿ ಎಂಟ್ರೆನ್ಸ್ ಚರ್ಚ್ ದೊಡ್ಡ ಹುಡುಗಿ ಡಿಪ್ಲೊಮಾ ಆಗಿದ್ದೀನಿ ಏನು ಈಗ ಓದ್ತಿದ್ದೆ ಎಲ್ಲಿ ಇಲ್ಲ ఎమ్మలింక్ మీద అయిపోయినా ఫస్ట్ ఎప్పుడు అయింది ఇది ಏನು ಓದ್ತಿದ್ದೀರಾ ಇಲ್ಲ ನಾವು ಓದ್ತೀಯಾ ಚೆನ್ನಾಗಿ ಓದ್ತಿದ್ಯಾ ಚೆನ್ನಾಗಿ ಓದ್ತಿದ್ದೀನಾ ಏನು ಹೆಸರು ಏನು ಅಕ್ಕ ಹೆಸರು ಕೊಟ್ರಾ నువ్వు వచ్చింటు మనకి నీ నొప్పికి ఎవరు చేసేకేళ్ళ నువ్వు నొప్పి పడల్ల నీ నొప్పి నువ్వే తట్టుకోవాలి మేమంతా రావచ్చు పోదు తల్లి అర్థమైతే ఆ బాధ తల్లి బాధ మాకే తెలుసు నీకే తెలుసు మా బాధ ఆ పరిస్థితి తల్లి బాధ నీకే తెలుసు ಧೈರ್ಯ ಹೇಳ್ಬೇಕಮ್ಮ ನೀನು ಅರ್ಥೈತೆ ನನಗೆ ನೀನು ದೊಡ್ಡ ಹುಡುಗಿ ಗೊತ್ತಿರೋ ಹುಡುಗಿ ನೀನು ಧೈರ್ಯ ಹೇಳ್ಬೇಕು ಅರ್ಥೈತೆ ನನಗೆ ಸರ್ಕಾರ ನಾನು ಮಾತಾಡಿನಮ್ಮ ಸಿ ಎಮ್ ಜೊತೆ ಮಾತಾಡೋಣ ಅರ್ಥಮೈತಂದ ಸೊ ಕೆಲಸಕ್ಕೆ ಹೇಳಿದ್ದೀನಿ ಮಾತಾಡ್ತೀನಿ ಇನ್ನೂ ಸ್ವಲ್ಪ ಗೌರ್ಮೆಂಟಿಂದ ಅಮೌಂಟ್ ಕೊಡ್ಸೋಕ್ಕೆಲ್ಲ ಮಾತಾಡಿದ್ದೀನಿ ಸರ್. ಅದು ಆ ಸ್ಕೂಲಲ್ಲಿ ಬಂದು ನಾವು ಮಂಗಳವಾರ ಅದಕ್ಕೆ ಮುಂಚೆ ಜಗಳ ಆಗಿತ್ತು ಸರ್. ಅಲ್ಲಿ ಅದು ಹುಡುಗಿ ಯಾರು ಅಂಕಲ್ ವಾಚ್ಮ್ಯಾನ್ ಅಂಕಲ್ಲು ನೈಟಲ್ಲಿ ಅವ್ರು ರೂಮ್ಗೆ ಹೋಗಿದ್ರಂತೆ ಸರ್. ರೂಮ್ಗೆ ಹೋಗ್ಬಿಟ್ಟು ಟಾರ್ಚ್ ಆಗಿಬಿಟ್ಟು ಎಲ್ಲನೂ ನೋಡ್ತಿದ್ರಂತೆ ಸರ್. ಅದು ಕಂಪ್ಲೇಂಟ್ ಮಾಡಿದ್ರು ಸರ್. ಅವ್ರ ರೂಮ್ಮೇಟ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡಿದರೆ ಶುಕ್ರವಾರ ಕಂಪ್ಲೇಂಟ್ ಮಾಡಿದ್ರು ಸರ್ ಎಲ್ಲರೂ. ಹುಡುಗಿ ಶನಿವಾರ ಮನೆಗೆ ಬಂದಾಕಿದ್ಲು ಸರ್. ಶನಿವಾರ ಭಾನುವಾರ ಅದು ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸರ್. ಅಲ್ಲಿರೋ ನನ್ನ ತಂಗಿ ಜೊತೆ ಇರೋ ಎಲ್ಲ ಮಕ್ಕಳು ಕಂಪ್ಲೇಂಟ್ ಮಾಡಿ ಫಸ್ಟ್ ಅವ್ರ ಹತ್ರ ಅಡುಗೆ ಮನೆಯವ್ರು ಇರ್ತಾರಲ್ಲ ಸರ್, ಮಲ್ಕೊಂಡಿರ್ತಾರಲ್ಲ, ಫಸ್ಟ್ ಅಡುಗೆ ಮನೆ ಆಂಟಿಗೆ ಹೇಳಿದ್ದಾರೆ ಸರ್. ಆಂಟಿ ಹಿಂಗೆ ಬಂದಿದ್ರು ನೋಡ್ಕೊಂಡು ಹೋದ್ರು ಅಂತ ಅಂಕಲ್ ಬಂದಿದ್ರು ಅಂತ ಹೇಳಿದರೆ ಹ್ಞೂ ಸರಿ ಆಯಿತು ಸರ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಸರ್. ಅಡುಗೆ ಮನೆ ಆಂಟಿ ಕೂಡ ಅವತ್ತು ಕಲರ್ ಶರ್ಟ್ ಕಲರ್ ಇಂಥದ್ದು ಹಾಕ್ಕೊಂಡಿದ್ರು ಅಂತಂದರೆ ಹ್ಞೂ ನಾನು ನೋಡಿದೆ ಅಂತಂದಂತೆ ಸರ್ ಆಂಟಿ. FDA ಸರ್ಗೆ ಹೇಳಿದ್ರು ಸರ್. ಇವ್ರ ಮಕ್ಕಳು ಫಸ್ಟ್ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಮ್ಯಾಮ್ ಅವಾಗ ಇರಲಿಲ್ಲ ಅಂತ ಸರ್, ಅದಕ್ಕೆ FDA ಸರ್ಗೆ ಹೇಳಿದ್ರಂತೆ ಸರ್. ಈ ಹುಡುಗಿ ಅಲ್ಲೆಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ ಸರ್. ಬಂದಿದ್ರು ಸರ್ ಎಲ್ಲರೂ ಅಂಕಲ್ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹೇಳಿದ್ದಾರೆ. ಹತ್ಕೊಂಡು ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ಪೇರೆಂಟ್ಸ್ನೆಲ್ಲರೂ ಕರ್ಸಿದ್ದಾರೆ ಸರ್. ಅಲ್ಲಿರೋ ಮಕ್ಕಳೆಲ್ಲ ಮಂಗಳವಾರ ಫೋನ್ ಮಾಡಿ ಕರೆದ್ರು ಸರ್. ಇಲ್ಲಿ ಮನೇಲಿ ಯಾರೂ ಇಲ್ಲ, ಅಪ್ಪ ಹ್ಯಾಂಡಿಕ್ರಾಫ್ಟ್ ಅವ್ರಿಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇಲ್ಲ ನನ್ನ ತಾತ ಕರ್ಕೊಂಡು ಹೋಗ್ತಿದ್ದೆ ಸರ್. ನನಗೂ ಕಾಲೇಜ್ ಇತ್ತು ಸರ್. ಟೀಚರ್ಸ್ ಫೋನ್ ಮಾಡಿದ್ರು ಕರ್ಕೊಂಡು ಬರಲೇಬೇಕು ಇವತ್ತು ಸರ್. ಇವತ್ತು ಆಗಲ್ಲ ಸರ್, ನಾಳೆ ನಾನೇ ಕರ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ. ಅಲ್ಲೋಗಿ ಎಲ್ಲ ಪೇರೆಂಟ್ಸು ಹೋದ್ರು ಸರ್. ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್. ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದೆ ತಪ್ಪು. ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನಿಲ್ಲ, ವಂದನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ. ನನ್ನ ತಂಗಿ ಕಾಲು ಹಿಡ್ಕೊಂಡ್ಲಂತೆ ಸರ್. ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ. ನನ್ನ ತಂಗಿ ಕಾಲಿಕೊಂಡು ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ ಹತ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್? ಆ ಮಕ್ಕಳು ಟೂರ್ ಹೋಗಿದ್ದೆಲ್ಲ ಗೊತ್ತಲ್ಲ ನಿಮಗೆ? ಎಸ್ ಸರ್. ಟೂರೆಲ್ಲ ಕಳಿಸ್ಕೊಟ್ಟಿದ್ರಲ್ಲ, ಎಸ್ ಸರ್. ಅಲ್ಲೇನು ನಡೀತಾ ಅಂತ ನನಗೆ ಗೊತ್ತು. ಅಲ್ಲೇನಾಗಿದೆ 5 ಗಂಟೆ ಮೇಲೆ ನೀರಿಗೆ ಇಳಿದವರು ಎಲ್ರಿಗೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದಾರೆ, ಸರಪಳಿ ಥರ ಕೈ ಹಿಡ್ಕೊಂಡಿದ್ದಾರೆ. ಅಲ್ಲೇನಾಗಿದೆ ನೀರಲ್ಲೇ ಜಾಸ್ತಿ ಬಂದಿದೆ, ಒಬ್ಬರಿಗೆ ಸಪ್ಲಿ ಬಿಟ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಯಾರೋ ಬರ್ರಿ ಆಚೆಗೆ ಬರ್ರಿ ಅಂತ ಇವ್ರು ಕೇಳಿಸಿಲ್ಲ. ಅದರಲ್ಲಿ ಅದೇನಾಯಿತು, ವಿಧಿ ಅವಳ ಆಟ ಹಂಗೆ ಆಡ್ತು.
ಅರ್ಥ ಆಯ್ತು ನಿಮಗೆ. ಆ ಧೈರ್ಯ ನಿಮ್ಗೆ ತುಂಬ ಅಮ್ಮ ನಿಮ್ಗೆ ತುಂಬ ಏನು ಮಾತಾಡ್ತೀನಿ ನಾನು ಹೋಗ್ತೀನಿ. ಎಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ. ಈ ಅಮ್ಮ ಮೇಡಮ್ ಹೊಸ ಮೇಡಮ್ಮು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ, ಅರೆಸ್ಟ್ ಮಾಡಿಸಿದ್ದೀನಿ. ಆಗೋಗಿದೆ ಅವ್ರು ಯಾರು ಇಲ್ಲ ಜಗಳ ಎಲ್ಲ ಆದಾಗ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನು ಕರೆಕ್ಟಾಗಿ ಬೆಳೆಸಿಲ್ಲ ಅಂತಂದ್ರು ಸರ್. ಅಲ್ಲಿರೋ ನಾನು ವಿಚಾರಿಸ್ತೀನಿ. ನಾನು ಅವ್ರಿಗೆ ಹತ್ರಕ್ಕೆ ಹೋಗ್ಬೇಕಾದ್ರೆ ನಾನು ಕಾಲೇಜ್ ಶನಿವಾರ ಹೊತ್ತು ಹೋಗೋ ಸರ್. ಅವ್ರಿಗೆ ಹತ್ರಕ್ಕೆ ಕರೆಕ್ಟಾಗಿ ನಾನು ಬಾಕ್ಸ್ ಕೂಡ ತಿಂದಿನ ಹೋಗಿ ನೋಡ್ಕೊಂಬರ್ತೀನಿ ಸರ್. ಒಬ್ಬಳೇ ಹೋಗ್ಬೇಕು ಸರ್. ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್. ಬಸ್ ತಪ್ಪಿದ್ರೆ ಒಬ್ಬಳೇ ನಡ್ಕೋಬೇಕು ಸರ್. ನಾನು ನಡ್ಕೊಂಬರ್ಬೇಕು ಸರ್. ಅವ್ರಿಗೆ ಹತ್ರಕ್ಕೆ ನಾನು ಬಿಟ್ಟರೆ ಯಾರು ಹೋಗಲ್ಲ ಸರ್. ಟ್ರಿಪ್ ಹೋದಾಗ 500 ರೂಪಾಯಿ ಕೊಟ್ಟೆ ಅಷ್ಟೇ ಸರ್. ನನ್ನ ಹತ್ರ ಕಾಸು ಇರಲಿಲ್ಲ. ನಂಗೆ ಕಾಸು ಸಾಕಾಗಲ್ಲ, ಕಾಸು ಕೊಡೋಕ್ಕಂದ್ರೆ ಸರ್. ಸೋಮವಾರ ಕೂಲಿ ಮಾಡ್ಕೊಂಡು ಈವ್ನಿಂಗ್ ಫೋನ್ ಮಾಡಿದ್ರೆ ಫೋನ್ ತೆಗಿಲಿಲ್ಲ ಸರ್ ಅವರು. ನಾನು ಹುಡುಗಿನ ಎಷ್ಟೇ ಕಷ್ಟಪಟ್ಟಷ್ಟು ದುಡ್ಡು ಹುಡುಗಿನ ಮಾಡ್ರೋ ಸರ್. ನನಗೆ ನನ್ನ ಬೇಕು ಸರ್. ಅಷ್ಟು ದೊಡ್ಡ ಆಯ್ತು ಇನ್ನೇನು ಮಾಡಿದ್ರು ಬರಲ್ಲ. ಸುಮ್ಮನೆ ನಮ್ಮಪ್ಪಗೂ ಆ ಕೈ ನೋವು ತಡ್ಕೊಳಕ್ ಕೂಡ ಆಗಲ್ಲ ಸರ್. ನಾನು 6th ಇರ್ಬೇಕಾದ್ರೆ ಕೈ ಹಂಗಾಗಿರೋ ಸರ್. ನಾನು 6th ನಾನು ಮುರಾರ್ಜಿ ಅಷ್ಟಲ್ಲ ಸರ್, ದೇವರ ಸಂದರ್ಭದಲ್ಲಿತ್ತು. ನಮ್ಮಪ್ಪ ನಮ್ಮಮ್ಮ ನನ್ನನ್ನು ಯಾರೂ ಕರ್ಕೊಂಡು ಹೋಗ್ತಿಲ್ಲ. ನಾನು ಒಬ್ಬಳೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಬೇತ್ಮಂಗಲದಲ್ಲಿ ಇತ್ತು ಸರ್ ನಮ್ಮ ಸ್ಕೂಲ್. ದೇವರಸಂದ್ರ ಸ್ಕೂಲ್ ಬಾತ್ರೂಮ್ಸ್ ಇದ್ದಾಗ ಅಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದೆ ಸರ್. ಆವಾಗಿಂದ ನಾನೊಬ್ಬಳೇ ನಾನು 8ನೇ ಕ್ಲಾಸಲ್ಲಿಂದ ಸರ್ ಕೂಲಿಗೆ ಮಾಡ್ಕೊಂಡು ನಾನು ಓದೋ ಖರ್ಚು ನಮ್ಮಮ್ಮ ಒಂಚೂರು ಕೇಳಿಲ್ಲ ಸರ್. ಅವ್ರಿಗಿನ ಕೂಡ ಕೂಲಿ ಮಾಡೇ ಸಾಕಿಲ್ಲ ಸರ್. ಅಷ್ಟು ದೊಡ್ಡ ಮಗು ಅದನ್ನ ತಡ್ಕೊಳಕ್ಕೆ ಆಗಲ್ಲ ಸರ್. ನಂಗೆ ನನ್ನ ತಂಗಿ ಬೇಕು ಸರ್. ನನ್ನ ತಂಗಿ ಇಲ್ಲ, ನಾನಿರಲ್ಲ. ನೀವೆಲ್ಲ ವಿದ್ಯಾವಂತರು, ಗೊತ್ತಿರೋಳು, ಸ್ಟ್ರಗಲ್ ಬಿದ್ದಿರೋಳು, ಇಷ್ಟು ನಿಮ್ಮ ಫ್ಯಾಮಿಲಿ ಸಾಕಿರೋಳು ಎಲ್ಲರೂ ಹೇಳ್ತಾರೆ ಸರ್. ನನಗೆ ಕೇಳ್ತಾರೆ ಗೊತ್ತು ನಿನ್ನು ನಾನು ತುಂಬ ಅಂತ ಗೊತ್ತು. ನಾನು ಓಡೋದಲ್ಲ ಸರ್, ಏನಾದರೂ ಉಳಿಸ್ಕೊಳ್ಳೋಣ ಅಂತ ಓಡೋದಿಲ್ಲ. ನೈಟೇ ಓಡೋದು ಸಿಕ್ಕಿಲ್ಲ. ಅಷ್ಟೊತ್ತಿನಲ್ಲಿ ಬೋಟ್ಸ್ ಇಲ್ಲ, ಸಿಕ್ಕಿಲ್ಲ. ಬೆಳಗ್ಗೆವರೆಗೂ ಕಾದೆ ಅಲ್ಲೇ ಇದ್ದೆ ನಾನು. ಒಬ್ಬ ನನಗೆ ಕೂಡ ಹಿಂಗಾಯ್ತು ಗೊತ್ತಾವತ್ತು ನೈಟು. ನೀವು ಯಾರು ಬಂದು ಬೇಗ ಓಡೋದೆ ಸಿಗ್ತಾರೆ ಮಕ್ಕಳು ಅಂತ. ಯಾಕೆ ಸಿಕ್ಕಿಲ್ಲ. ನೀವು ವಿದ್ಯೆ ಬಂದಲ್ವಾ, ಸ್ಟ್ರಗ್ಲರ್ ತಾನೆ, ಫೈಟ್ ಮಾಡಿದೆ ತಾನೆ. ಈಗ ನೀವು ನಿಮ್ಮ ಅಮ್ಮನ ಹಂಗಂದ್ರೆ ಹೆಂಗಿರ್ತಾರೆ ಯೋಚನೆ ಮಾಡು. ನನ್ನ ಕೈಲಿ ಇಷ್ಟ ಮಾಡೋಕ್ಕೂ ಆಗ್ತಿಲ್ಲ ಸರ್. ಹುಡುಗಿನ ಅಷ್ಟು ಕಷ್ಟಪಟ್ಟು ಬೆಳೆಸಿರೋ ಸರ್. ಅಷ್ಟು ದೊಡ್ಡ ಹುಡುಗಿ ಹೋದರೆ ತಡ್ಕೊಳಕ್ಕಾಗಲ್ಲ ಸರ್. ಗೊತ್ತಾಯ್ತು ನಾವು ಇನ್ನೂ ಗೊತ್ತಾಯ್ತು. ನಾವು ಎಷ್ಟೇ ಜನ ಯಾರೇ ಬಂದು ಏನು ಹೇಳಿದ್ರು ನಿನ್ನ ನೋವನ್ನ ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ. ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ. ನೀನೇ ಅವಳ ರೂಪದಲ್ಲಿ ನಿಮ್ಮ ಅಮ್ಮನ ಸಾಕ್ಬೇಕಲ್ವಾ. ಹಾಂ ಮಗು ಕೂಡ ತೋರಿಸಿಲ್ಲ ಸರ್. ನಮ್ಗೆ ಹುಡುಗಿ ಮಗ ನೋಡೋಕೆ ಕೂಡ ಆಗಿಲ್ಲ ಸರ್. ನನ್ನ ಕೈಯಲ್ಲಿ ಅಷ್ಟು ಬೆಳೆಸಿ ಮಗ ನೋಡೋಕ್ಕೂ ಅದೃಷ್ಟ ಇರಲಿಲ್ಲ ಸರ್. ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಸರ್. ಅಷ್ಟು ದೊಡ್ಡ ಗೊತ್ತಾಯ್ತು. ನಾವು ಎಷ್ಟು ಕಷ್ಟದಲ್ಲಿ ಬೆಳೆದಿರೋದ ಸರ್. ಹುಡುಗಿನ ಕಳ್ಕೊಂಡಿರೋಕ್ಕಂತೂ ಆಗಲ್ಲ ಸರ್. ಆಯ್ತು ಆಯ್ತು ನೀನು ನೋವು ನನಗೆ ಹೇಳಿ ಆಯ್ತು. ಅಪ್ಪ ಅಮ್ಮಗೆ ಯಾರ ಮದುವೆ ఏమే కాదు చేసి పెట్టచ్చు. దాని ముందర అది ఏమీ పెద్ద విషయం కాదు కదా తల్లి, అర్థమవుతుందా. దాని ముందు పెద్ద విషయంకే కాదు, అర్థమవుతుంది. వచ్చేసి అర్థం చేసుకోవాలి. బిడ్డలు ఉన్నారు, ఆ బిడ్డలే అనుకో నువ్వు. ఎంత నిమ్మలం చేసుకుందాము. నా పానం అవుతా ఉండదు, తట్టుకుండే అవుతా ఉండదు. మేము తింటాము తినేదో ఆ పూట కూల్ చేసుకుని తినేస్తారు. నేను 5 మంది నా బిడ్డ నేను కష్టపడి సాగుకుంటా అంటే మీ కూతురు బిడ్డ లేదు ఉంటే పానం అట్లే కూలిపోతాను సార్. నా వల్ల అవుతా ಸ್ವಲ್ಪ ಪ್ಲೀಸ್ వస్తాను సార్. ಹೇಳಿಲ್ಲ ಸಲ ಕೆಲಸ ಕೊಡಿಸ್ತೀನಿ ಬೇರೆ ಹೇಳ್ತಿದ್ದಾರೆ. ನೀನು ಸಾಕ್ಬೇಕಲ್ಲ ಅವ್ರನ್ನ, ಪ್ಲೀಸ್. ನೀನು ಸಾಕ್ಬೇಕಲ್ಲ ಅವ್ರನ್ನ. ನೀನು ಧೈರ್ಯ ಹೇಳಬೇಕು. ಅವನು ಯಾರು ನೋಡೋರು, ನಿಮ್ಮಪ್ಪನ ಯಾರು ನೋಡೋರು. ನಿಮ್ಗೆ ಎಷ್ಟಿದೆ ನಿನ್ನ ತಲೆ ಮೇಲೆ ಜವಾಬ್ದಾರಿಗಳು ಸರ್? ಅದು ನಮ್ಮಪ್ಪಗೆ ಕೈ ತಗ್ಸೋಕ್ಕೆ ಸರ್. ನಮ್ಮಪ್ಪ ನೋವು ತಡ್ಕೊಳಕ್ಕಾಗಲ್ಲ ಸರ್. ಬೆಳಗ್ಗೆ ಸಾಯಂಕಾಲ ನೋವಿಗೆ ಎಷ್ಟು ಕಷ್ಟಪಡ್ತಾರೋ ಸರ್. ನಾನು 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮಪ್ಪ ಕೈ ಹೋಗಿರೋ ಸರ್. ಅವಾಗಿಂದನೂ ನೋವು ತಡ್ಕೊಳಕ್ಕಾಗಲ್ಲ ಸರ್ ನಮ್ಮಪ್ಪ ಕೈಯಲ್ಲಿ. TTD ಇದರಲ್ಲಿ ಕೃತಕ ಇದು ಮಾಡ್ತಾರೆ, ಸಪೋರ್ಟಿಂಗ್. ಗೊತ್ತೇ ಇಲ್ಲ, ಈಗಲೇ ಗೊತ್ತಾಗ್ತದೆ ನನಗೆ. TTD ಯಾರಾದರೂ ಕರ್ಕೊಂಬಂದು ವಿಷಯ ಹೇಳ್ತೀನಿ. ತೋರಿಸಲ್ಲ, ಎಲ್ಲ ತೋರಿಸಿ. TTD ಇದು ಕೃತಕ ಕೈ ಹಾಕಿ ಸಪೋರ್ಟಿಂಗ್ ಕೊಡ್ತಾರೆ. ಮಾ ಧೈರ್ಯಗೊಂಡು ಮನೆ ಹಾಕಿ ಕೊಡ್ತೀನಿ, ಇವನ್ ಕೆಲಸ ಕೊಡಿಸ್ತೀನಿ, ಆಯ್ತು ನಿಮ್ಮ ಅಪ್ಪನ ತೋರಿಸ್ತೀನಿ. ನೀನು ಧೈರ್ಯವಾಗಿರ್ಬೇಕಲ್ಲ. ನೀನು ನಂಗೆ ಭಾಷೆ ಕೊಡ್ಬೇಕು. ಇವಾಗ ನಾನು ಹಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ನಾನು ಇರೋಕ್ಕಾಗ್ತಾಯಿಲ್ಲ ಅಂತ ನಂಗೆ ಗೊತ್ತಾಗುತ್ತೆ.
ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಪ್ಲೀಸ್. ಅವಳ ಅದೃಷ್ಟ ಅಷ್ಟೇ ಐತೆ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ನೋಡೋ ಬಗ್ಗೆ ಅವ್ರು ಇಲ್ಲ ಅಂತ ಗೊತ್ತಿಲ್ಲ. ಪ್ಲೀಸ್ ಮಾಡಿ, ದಯವಿಟ್ಟು ಬೇರೆ ಮಾಡ್ಕೊಂಡು ನಾನು ಇದ್ದೀನಿ, ಬೇರೆ ಮಾಡ್ಕೊಂಡು. ಹಿಂಗೆ ಒಬ್ಬ ಸ್ಟ್ರಗ್ಲ್ ಗೊತ್ತಾಯ್ತು, ನೀನು ಫೈಟ್ ಮಾಡ್ತೀವಿ, ಫೈಟ್ ಮಾಡು, ದೇವ್ರ ಸವಾಲಾಗಿ ಫೈಟ್ ಮಾಡು. ನೀನು ಹಂಗೆಲ್ಲ ಅನ್ಕೋಬೇಡ. ಅದಲ್ಲ ಅವ್ನು ನೋಡು ಏನಪ್ಪ, ಅವ್ರು ಇಮ್ಡಿಯೇಟ್ ಒಂದು ಮನೆ ಹಾಕು ಅವ್ರಿಗೆ. ಮನೆ ಬಂದ ತಕ್ಷಣ ಒಂದು ಮನೆ ಹಾಕು, ಹಿಂದೆ ಮುಂದೆ ಏನು ನೋಡ್ಬೇಡ, ಮನೆ ಹಾಕು. ಅರ್ಥ ಆಗ್ತೀನಿ. ಈ ಕರೆಂಟ್ ವ್ಯವಸ್ಥೆಗೆ ಏನು ಮಾಡ್ಬೋದು? KEB ಕಡೆಯಿಂದ 24 hours ಯೂಸ್ ಮಾಡಬೇಕು. ಅವ್ರ ಕಡೆಯಿಂದ ಲೈನ್ ಇದು ಮಾಡ್ತೀವಿ. ನಾನು ಲೆಟ್ರ್ ಆಲ್ರೆಡಿ ಕೊಟ್ಟಿದ್ದೀನಿ KEB ಅವ್ರಿಗೆ, 8 ಮನೆಗೆ ಕೊಡ್ಬೇಕಂತ ಕೊಟ್ಟಿದ್ದೀನಿ. ಅದನ್ನು ವಿಚಾರಿಸ್ತೀನಿ. ಅವ್ರು ಇಮ್ಡಿಯೇಟ್ ಬಂತೀನಿ, ಇವಾಗ ಬರುತ್ತಲ್ಲ, ಬಂದಾಗ ಇದು ಮಾಡ್ತೀವಿ. ಈಗ ಬಂದ ತಕ್ಷಣ ಒಂದು ಮನೆ ಹಾಕ್ಕೊಡು. ಅರ್ಥ ಆಗ್ತೀನಿ. CM ಮಾತಾಡಿದ್ದೀನಿ, ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಇಟ್ಕೊಂಡು ಸ್ವಲ್ಪ ನಮಗೆ ಇಲ್ಲ ಎಂತಮ್ಮ ಬೇರೆ ತಗೊಂಡು ಅದರ ಅಕೌಂಟ್ ಕಾರ್ಡು ಬೇರೆ ಬಂದಿದ್ದು. ಓಕೆನಾ, ನಮ್ಮ CM ಕಡೆಯಿಂದ ನಾನು ತರಿಸ್ಕೊಡ್ತೀನಿ. ಜಾಬ್ ಕೇಳಿದ್ದೀನಿ, ನಾಳೆದು ಡಿಸ್ಕಸ್ ಮಾಡ್ತಾರಂತೆ. ನಾನು ಟಚ್ಚಲ್ಲಿ ಇರ್ತೀನಿ. ನೀನು ಭಾಷೆ ಕೊಡಬೇಕು ಅಂತಲ್ಲ, ಇವನ್ನೆಲ್ಲ ತೊಗೊಂಡು ಶಕ್ತಿ ನಮಗಿದೆ ಅಂತ ನೀನು ಭಾಷೆ ಕೊಡಬೇಕು. ನೀನು ಹಂಗೆ ಆಡಬಾರ್ದು. ಅರ್ಥ ನೀನು ಹಂಗೆ ಆಡಬಾರ್ದು. ಯಾರೋ ಒಬ್ಬರು ಕಾಮದ ಶಕ್ತಿ ಕೊಟ್ಟಿರ್ತಕ್ಕಂಥ ಹೆಣ್ಣು ಗೊಂಡೆ ಗೊತ್ತಿಲ್ಲ, ತೊಗೊಂಡೋಗಿರ್ತಕ್ಕಂಥ ನಾವಿದ್ದು ನಾವು ಆಗಬೇಕು. ನೀನು ರೋಸ ಡಿಪ್ರೆಸರ್ ಥ್ಯಾಂಕ್ ಯು. ಅದು చూపిస్తాను అయినాక కర్కొమ్మ అదే నేను తోర్సం కర్కొమ్మ ఫస్ట్ ఆఫ్ ఆల్ ಸರ್ ಡಿಪ್ಲೊಮಾ ಸ್ಟಾಪರ್ ಸರ್ ಅವಳಿಗೆ